ಮಹಾಕುಂಭಮೇಳದಲ್ಲಿ ಸನಾತನಿಗಳ ಮಹಾಸಂಗಮದ ಜೊತೆಗೆ ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ. ಈ ಬಾರಿ ಕುಂಭಮೇಳದಲ್ಲಿ ಮೈಸೂರು ಸಿಲ್ಕ್ ಸಾರಿ ಹವಾ ಜೋರಾಗಿದೆ. ಈ ಸಲದ ಮಹಾಕುಂಭಮೇಳ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿದೆ. ಈ ಬಾರಿಯ ಕುಂಭಮೇಳವು ಹಲವು ವಿಶೇಷತೆಗಳಿಂದ ಕೂಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಅದರಲ್ಲಿ ಹಲವು ವಿಶೇಷತೆಗಳ ಬಗ್ಗೆ ವರದಿ ಕೂಡ ಮಾಡಲಾಗಿದೆ. ಈ ಸಲದ ಕುಂಭಮೇಳದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಯದೇ ಹವಾ. ಇದೀಗ ಕರುನಾಡಿನ ಈ ಸೀರೆಗೆ ಡಿಮಾಂಡ್ ಅಪ್ಪೋ ಡಿಮಾಂಡ್. ಇಲ್ಲಿಗೆ ಬರುವ ಭಕ್ತರು ಇಲ್ಲಿನ ಸ್ಟಾಲ್ಗಳಿಗೆ ಭೇಟಿ ನೀಡಿ ಸೀರೆ ಪರ್ಚೇಸ್ ಮಾಡ್ತಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಕರ್ನಾಟಕದ ರೇಷ್ಮೆ ಸೀರೆಗೆ ಡಿಮಾಂಡು. ನೋಡಿ, ನಾನೀಗ ಕರ್ನಾಟಕದ ರೇಷ್ಮೆ ಸೀರೆಯ ಅಂಗಡಿಯ ಒಳಗಡೆ ಇದ್ದೀನಿ. ಕನ್ನಡದ ಕಂಪು ಮಹಾ ಕುಂಭಮೇಳದಲ್ಲಿ ಹೆಂಗೆ ಪಸರಿಸ್ತಾ ಇದೆ ಅಂತ ಹೇಳಿದರೆ, ನಮ್ಮ ನಾರಿಯರು ಉಡುವಂಥ ಸಾರಿ ಇದೆಯಲ್ಲ, ಆ ಸಾರಿಯ ರೇಷ್ಮೆ ಸೀರೆ ಮಹಾ ಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರು ಈ ಅಂಗಡಿಗೆ ಬಂದು ಆ ರೇಷ್ಮೆ ಸೀರೆಯನ್ನು ಕೊಂಡುಕೊಂಡು ಹೋಗ್ತಾ ಇದ್ದಾರೆ. ಪೌರಾಣಿಕತೆ ಸಂದೇಶ ಸಾರುವ ಸರ್ಕಿಟ್ ನಿರ್ಮಾಣ. ಪ್ರಯಾಗ್ರಾಜ್ನಲ್ಲಿ ರಾಮಾಯಣ ಪೌರಾಣಿಕತೆ ಸಂದೇಶ ಸಾರುವ ಹಲವು ಸರ್ಕಿಟ್ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ, ಉತ್ತರ ಪ್ರದೇಶದ ಇತಿಹಾಸ ಸಾರುವ ಸನ್ನಿವೇಶವನ್ನ ಇಲ್ಲಿ ಬಿಂಬಿಸಲಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಿಂದ ಹಿಡಿದು ಚಿತ್ರಕೂಟದ ಧಾಮದವರೆಗೆ, ಹಾಗೆ ವಾರಣಾಸಿಯ ಕಾಶಿ ವಿಶ್ವನಾಥನಿಂದ ಹಿಡಿದು ಬಡ ಹನುಮ ಮಂದಿರದವರೆಗೂ ಕೂಡ ಇಲ್ಲಿ ಎಲ್ಲ ದೇವಾಲಯಗಳು, ಪುಣ್ಯ ಕ್ಷೇತ್ರಗಳನ್ನು, ಉತ್ತರ ಪ್ರದೇಶದ ಸುಮಾರು 30 ಪುಣ್ಯ ಕ್ಷೇತ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಿ ಬರುವಂಥ ಯಾತ್ರಿಕರಿಗೆ ಉತ್ತರ ಪ್ರದೇಶದ ದರ್ಶನವನ್ನ ಇಲ್ಲಿನ ಯೋಗಿ ಸರ್ಕಾರ ಮಾಡಿದೆ. ಪ್ರಯಾಗ್ರಾಜ್ನಲ್ಲಿ ಕೃಷ್ಣ ನಾಮಸ್ಮರಣೆ. ಇನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಇರುವ ಇಸ್ಕಾನ್ ರೀತಿಯಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲೂ ಕಾಣಸಿಗುತ್ತೆ. ಕೃಷ್ಣನ ಭಕ್ತರು ಇಲ್ಲಿ ಬಂದು ಕೃಷ್ಣ ನಾಮಸ್ಮರಣೆ ಮಾಡುತ್ತಿದ್ದಾರೆ. ನೋಡಿ, ಒಳಗಡೆ ಹೊಕ್ಕಾಗ ನಿಮಗೆ ಎಷ್ಟು ನೋಡೋದಕ್ಕೆ ವಿಜೃಂಭಿತವಾಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಇದು ಇಸ್ಕಾನ್ ನಿರ್ಮಿಸಿರುವಂಥ ಈ ಮಂದಿರ. ಇಲ್ಲಿರುವಂಥ ಬಹುತೇಕ ಸಿಬ್ಬಂದಿಗಳು ಕರ್ನಾಟಕದವರು ಅನ್ನೋದೇ ನಮಗೆ ಬಹಳ ಹೆಮ್ಮೆ. ಭಗವದ್ಗೀತೆಯ ಪ್ರಚಾರ ಬೃಂದಾವನದಿಂದ ಬಂದಿರುವಂಥ, ಮಥುರಾದ ಬೃಂದಾವನದಿಂದ ಬಂದಿರುವಂಥ ಕೃಷ್ಣ ರಾಧೆಯರನ್ನು ನಾವು ನೋಡಿದ್ವಿ, ಕೃಷ್ಣ ಬಲರಾಮರನ್ನು ನೋಡಿದ್ವಿ. ಇದು ಕರ್ನಾಟಕದ ವಿಶೇಷವಾದಂಥ ಇಸ್ಕಾನ್ನ ಮಂದಿರ. ಇದು ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳದಲ್ಲಿ ಸನಾತನಿಗಳ ಮಹಾಸಂಗಮದ ಜೊತೆಗೆ ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ. ಈ ಬಾರಿ ಕುಂಭಮೇಳದಲ್ಲಿ ಮೈಸೂರು ಸಿಲ್ಕ್ ಸಾರಿ ಹವಾ ಜೋರಾಗಿದೆ. ಈ ಸಲದ ಮಹಾಕುಂಭಮೇಳ ಸಿಕ್ಕಾಪಟ್ಟೆ ಡಿಫರೆಂಟ್ ಆಗಿದೆ. ಈ ಬಾರಿಯ ಕುಂಭಮೇಳವು ಹಲವು ವಿಶೇಷತೆಗಳಿಂದ ಕೂಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಅದರಲ್ಲಿ ಹಲವು ವಿಶೇಷತೆಗಳ ಬಗ್ಗೆ ವರದಿ ಕೂಡ ಮಾಡಲಾಗಿದೆ. ಈ ಸಲದ ಕುಂಭಮೇಳದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಯದೇ ಹವಾ. ಇದೀಗ ಕರುನಾಡಿನ ಈ ಸೀರೆಗೆ ಡಿಮಾಂಡ್ ಅಪ್ಪೋ ಡಿಮಾಂಡ್. ಇಲ್ಲಿಗೆ ಬರುವ ಭಕ್ತರು ಇಲ್ಲಿನ ಸ್ಟಾಲ್ಗಳಿಗೆ ಭೇಟಿ ನೀಡಿ ಸೀರೆ ಪರ್ಚೇಸ್ ಮಾಡ್ತಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಕರ್ನಾಟಕದ ರೇಷ್ಮೆ ಸೀರೆಗೆ ಡಿಮಾಂಡು. ನೋಡಿ, ನಾನೀಗ ಕರ್ನಾಟಕದ ರೇಷ್ಮೆ ಸೀರೆಯ ಅಂಗಡಿಯ ಒಳಗಡೆ ಇದ್ದೀನಿ. ಕನ್ನಡದ ಕಂಪು ಮಹಾ ಕುಂಭಮೇಳದಲ್ಲಿ ಹೆಂಗೆ ಪಸರಿಸ್ತಾ ಇದೆ ಅಂತ ಹೇಳಿದರೆ, ನಮ್ಮ ನಾರಿಯರು ಉಡುವಂಥ ಸಾರಿ ಇದೆಯಲ್ಲ, ಆ ಸಾರಿಯ ರೇಷ್ಮೆ ಸೀರೆ ಮಹಾ ಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರು ಈ ಅಂಗಡಿಗೆ ಬಂದು ಆ ರೇಷ್ಮೆ ಸೀರೆಯನ್ನು ಕೊಂಡುಕೊಂಡು ಹೋಗ್ತಾ ಇದ್ದಾರೆ. ಪೌರಾಣಿಕತೆ ಸಂದೇಶ ಸಾರುವ ಸರ್ಕಿಟ್ ನಿರ್ಮಾಣ. ಪ್ರಯಾಗ್ರಾಜ್ನಲ್ಲಿ ರಾಮಾಯಣ ಪೌರಾಣಿಕತೆ ಸಂದೇಶ ಸಾರುವ ಹಲವು ಸರ್ಕಿಟ್ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ, ಉತ್ತರ ಪ್ರದೇಶದ ಇತಿಹಾಸ ಸಾರುವ ಸನ್ನಿವೇಶವನ್ನ ಇಲ್ಲಿ ಬಿಂಬಿಸಲಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಿಂದ ಹಿಡಿದು ಚಿತ್ರಕೂಟದ ಧಾಮದವರೆಗೆ, ಹಾಗೆ ವಾರಣಾಸಿಯ ಕಾಶಿ ವಿಶ್ವನಾಥನಿಂದ ಹಿಡಿದು ಬಡ ಹನುಮ ಮಂದಿರದವರೆಗೂ ಕೂಡ ಇಲ್ಲಿ ಎಲ್ಲ ದೇವಾಲಯಗಳು, ಪುಣ್ಯ ಕ್ಷೇತ್ರಗಳನ್ನು, ಉತ್ತರ ಪ್ರದೇಶದ ಸುಮಾರು 30 ಪುಣ್ಯ ಕ್ಷೇತ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಿ ಬರುವಂಥ ಯಾತ್ರಿಕರಿಗೆ ಉತ್ತರ ಪ್ರದೇಶದ ದರ್ಶನವನ್ನ ಇಲ್ಲಿನ ಯೋಗಿ ಸರ್ಕಾರ ಮಾಡಿದೆ.
ಪ್ರಯಾಗ್ರಾಜ್ನಲ್ಲಿ ಕೃಷ್ಣ ನಾಮಸ್ಮರಣೆ. ಇನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಇರುವ ಇಸ್ಕಾನ್ ರೀತಿಯಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲೂ ಕಾಣಸಿಗುತ್ತೆ. ಕೃಷ್ಣನ ಭಕ್ತರು ಇಲ್ಲಿ ಬಂದು ಕೃಷ್ಣ ನಾಮಸ್ಮರಣೆ ಮಾಡುತ್ತಿದ್ದಾರೆ. ನೋಡಿ, ಒಳಗಡೆ ಹೊಕ್ಕಾಗ ನಿಮಗೆ ಎಷ್ಟು ನೋಡೋದಕ್ಕೆ ವಿಜೃಂಭಿತವಾಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಇದು ಇಸ್ಕಾನ್ ನಿರ್ಮಿಸಿರುವಂಥ ಈ ಮಂದಿರ. ಇಲ್ಲಿರುವಂಥ ಬಹುತೇಕ ಸಿಬ್ಬಂದಿಗಳು ಕರ್ನಾಟಕದವರು ಅನ್ನೋದೇ ನಮಗೆ ಬಹಳ ಹೆಮ್ಮೆ. ಭಗವದ್ಗೀತೆಯ ಪ್ರಚಾರ ಬೃಂದಾವನದಿಂದ ಬಂದಿರುವಂಥ, ಮಥುರಾದ ಬೃಂದಾವನದಿಂದ ಬಂದಿರುವಂಥ ಕೃಷ್ಣ ರಾಧೆಯರನ್ನ ನಾವು ನೋಡಿದ್ವಿ, ಕೃಷ್ಣ ಬಲರಾಮರನ್ನ ನೋಡಿದ್ವಿ. ಇದು ಕರ್ನಾಟಕದ ವಿಶೇಷವಾದಂಥ ಇಸ್ಕಾನ್ನ ಮಂದಿರ. ಇದು ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಹಾಕುಂಭಮೇಳದಲ್ಲಿ ಸನಾತನಿಗಳ ಮಹಾಸಂಗಮದ ಜೊತೆಗೆ ಹಲವು ಐತಿಹಾಸಿಕ ಕ್ಷಣಗಳಿಗೆ ಸಾಕ್ಷಿಯಾಗ್ತಾ ಇದೆ. ಈ ಬಾರಿ ಕುಂಭಮೇಳದಲ್ಲಿ ಮೈಸೂರು ಸಿಲ್ಕ್ ಸಾರಿ ಹವಾ ಜೋರಾಗಿದೆ. ಈ ಸಲದ ಮಹಾಕುಂಭಮೇಳ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿದೆ. ಈ ಬಾರಿಯ ಕುಂಭಮೇಳವು ಹಲವು ವಿಶೇಷತೆಗಳಿಂದ ಕೂಡಿದ್ದು ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡ್ತಿದೆ. ಅದರಲ್ಲಿ ಹಲವು ವಿಶೇಷತೆಗಳ ಬಗ್ಗೆ ವರದಿ ಕೂಡ ಮಾಡಲಾಗಿದೆ. ಈ ಸಲದ ಕುಂಭಮೇಳದಲ್ಲಿ ಮೈಸೂರು ಸಿಲ್ಕ್ ಸ್ಯಾರಿಯದೇ ಹವಾ. ಇದೀಗ ಕರುನಾಡಿನ ಈ ಸೀರೆಗೆ ಡಿಮಾಂಡ್ ಅಪ್ಪೋ ಡಿಮಾಂಡ್. ಇಲ್ಲಿಗೆ ಬರುವ ಭಕ್ತರು ಇಲ್ಲಿನ ಸ್ಟಾಲ್ಗಳಿಗೆ ಭೇಟಿ ನೀಡಿ ಸೀರೆ ಪರ್ಚೇಸ್ ಮಾಡ್ತಿದ್ದಾರೆ. ದೇವಭೂಮಿ ಪ್ರಯಾಗ್ರಾಜ್ನ ಮಹಾ ಕುಂಭಮೇಳದಲ್ಲಿ ಕರ್ನಾಟಕದ ರೇಷ್ಮೆ ಸೀರೆಗೆ ಡಿಮಾಂಡೋ ಡಿಮಾಂಡು. ನೋಡಿ, ನಾನೀಗ ಕರ್ನಾಟಕದ ರೇಷ್ಮೆ ಸೀರೆಯ ಅಂಗಡಿಯ ಒಳಗಡೆ ಇದ್ದೀನಿ. ಕನ್ನಡದ ಕಂಪು ಮಹಾ ಕುಂಭಮೇಳದಲ್ಲಿ ಹೆಂಗೆ ಪಸರಿಸ್ತಾ ಇದೆ ಅಂತ ಹೇಳಿದರೆ, ನಮ್ಮ ನಾರಿಯರು ಉಡುವಂಥ ಸಾರಿ ಇದೆಯಲ್ಲ, ಆ ಸಾರಿಯ ರೇಷ್ಮೆ ಸೀರೆ ಮಹಾ ಕುಂಭಮೇಳಕ್ಕೆ ಬರುವಂಥ ಯಾತ್ರಿಕರು ಈ ಅಂಗಡಿಗೆ ಬಂದು ಆ ರೇಷ್ಮೆ ಸೀರೆಯನ್ನು ಕೊಂಡುಕೊಂಡು ಹೋಗ್ತಾ ಇದ್ದಾರೆ. ಪೌರಾಣಿಕತೆ ಸಂದೇಶ ಸಾರುವ ಸರ್ಕಿಟ್ ನಿರ್ಮಾಣ. ಪ್ರಯಾಗ್ರಾಜ್ನಲ್ಲಿ ರಾಮಾಯಣ ಪೌರಾಣಿಕತೆ ಸಂದೇಶ ಸಾರುವ ಹಲವು ಸರ್ಕಿಟ್ ನಿರ್ಮಾಣ ಮಾಡಲಾಗಿದೆ. ಅಯೋಧ್ಯೆಯ ರಾಮ ಮಂದಿರ, ಉತ್ತರ ಪ್ರದೇಶದ ಇತಿಹಾಸ ಸಾರುವ ಸನ್ನಿವೇಶವನ್ನ ಇಲ್ಲಿ ಬಿಂಬಿಸಲಾಗಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರದಿಂದ ಹಿಡಿದು ಚಿತ್ರಕೂಟದ ಧಾಮದವರೆಗೆ, ಹಾಗೆ ವಾರಣಾಸಿಯ ಕಾಶಿ ವಿಶ್ವನಾಥನಿಂದ ಹಿಡಿದು ಬಡ ಹನುಮ ಮಂದಿರದವರೆಗೂ ಕೂಡ ಇಲ್ಲಿ ಎಲ್ಲ ದೇವಾಲಯಗಳು, ಪುಣ್ಯ ಕ್ಷೇತ್ರಗಳನ್ನು, ಉತ್ತರ ಪ್ರದೇಶದ ಸುಮಾರು 30 ಪುಣ್ಯ ಕ್ಷೇತ್ರಗಳನ್ನು ಇಲ್ಲಿ ನಿರ್ಮಾಣ ಮಾಡಿ ಬರುವಂಥ ಯಾತ್ರಿಕರಿಗೆ ಉತ್ತರ ಪ್ರದೇಶದ ದರ್ಶನವನ್ನ ಇಲ್ಲಿನ ಯೋಗಿ ಸರ್ಕಾರ ಮಾಡಿದೆ. ಪ್ರಯಾಗ್ರಾಜ್ನಲ್ಲಿ ಕೃಷ್ಣ ನಾಮಸ್ಮರಣೆ. ಇನ್ನು ಕರ್ನಾಟಕದ ಬೆಂಗಳೂರಿನಲ್ಲಿ ಇರುವ ಇಸ್ಕಾನ್ ರೀತಿಯಲ್ಲಿ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲೂ ಕಾಣಸಿಗುತ್ತೆ. ಕೃಷ್ಣನ ಭಕ್ತರು ಇಲ್ಲಿ ಬಂದು ಕೃಷ್ಣ ನಾಮಸ್ಮರಣೆ ಮಾಡುತ್ತಿದ್ದಾರೆ. ನೋಡಿ, ಒಳಗಡೆ ಹೊಕ್ಕಾಗ ನಿಮಗೆ ಎಷ್ಟು ನೋಡೋದಕ್ಕೆ ವಿಜೃಂಭಿತವಾಗಿದೆ ಅನ್ನೋದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಲ್ಲ. ಇದು ಇಸ್ಕಾನ್ ನಿರ್ಮಿಸಿರುವಂಥ ಈ ಮಂದಿರ. ಇಲ್ಲಿರುವಂಥ ಬಹುತೇಕ ಸಿಬ್ಬಂದಿಗಳು ಕರ್ನಾಟಕದವರು ಅನ್ನೋದೇ ನಮಗೆ ಬಹಳ ಹೆಮ್ಮೆ. ಭಗವದ್ಗೀತೆಯ ಪ್ರಚಾರ ಬೃಂದಾವನದಿಂದ ಬಂದಿರುವಂಥ, ಮಥುರಾದ ಬೃಂದಾವನದಿಂದ ಬಂದಿರುವಂಥ ಕೃಷ್ಣ ರಾಧೆಯರನ್ನ ನಾವು ನೋಡಿದ್ವಿ, ಕೃಷ್ಣ ಬಲರಾಮರನ್ನ ನೋಡಿದ್ವಿ. ಇದು ಕರ್ನಾಟಕದ ವಿಶೇಷವಾದಂಥ ಇಸ್ಕಾನ್ನ ಮಂದಿರ. ಇದು ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.